ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಥಿಂಗ್ ಅವರು ಗ್ಲೋಬಲ್ ಆಗಿ ಸುಮಾರು 12 ದೇಶಗಳಿಂದ ಎಕ್ಸಿಟ್ ಆಗ್ತಾ ಇದ್ದಾರೆ. ನಥಿಂಗ್ನವರು ತಲೆ ಕೆಡಿಸ್ಕೋಬೇಡಿ, ನಮ್ಮ ದೇಶದಿಂದ ಅಂತೂ 100% ಎಕ್ಸಿಟ್ ಆಗಲ್ಲ. ಯಾಕೆಂದರೆ ನಥಿಂಗ್ ಅವ್ರದ್ದು ನಮ್ಮ ದೇಶದಲ್ಲಿ ಒಳ್ಳೆ ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗ್ತಾ ಇದೆ, ಒಳ್ಳೆ ಸೇಲ್ಸನ್ನು ಮಾಡ್ತಾ ಇದ್ದಾರೆ. 100% ನಮ್ಮ ದೇಶ ನಥಿಂಗ್ಗೆ ಒಂದು ಬಹುಮುಖ್ಯವಾದಂಥ ದೇಶ. 100% ಎಕ್ಸಿಟ್ ಆಗೋದಿಲ್ಲ. ಸೊ ಕೆಲವೊಂದು ದೇಶಗಳು ಯಾವುದಪ್ಪ ಅಂದರೆ ಮಿಡಲ್ ಈಸ್ಟು, ಈ ದುಬೈ ಅಲ್ಲಿ ಇಲ್ಲಿ ಎಲ್ಲ ಎಕ್ಸಿಟ್ ಆಗ್ತಾ ಇದ್ದಾರೆ. ಆಫ್ರಿಕಾ, ಥೈಲ್ಯಾಂಡು, ಮಲೇಷ್ಯಾ, ಈ ರೀತಿ ಕೆಲವೊಂದು ದೇಶಗಳಿಂದ ಹೊರಗಡೆ ಬರ್ತಾ ಇದ್ದಾರೆ. ಆಯಿತಾ. ಸೊ ರೀಸನ್ ತುಂಬ ಸಿಂಪಲ್ಲು. ಈ ಸ್ಮಾರ್ಟ್ಫೋನ್ದು ಪ್ರೈಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಸ್ಮಾರ್ಟ್ಫೋನ್ ಸೇಲ್ಸ್ ಆಗ್ತಾ ಇಲ್ಲ. ಸೊ ಅದರಿಂದ ಆ ಒಂದು ದೇಶಗಳಲ್ಲಿ ಮ್ಯಾನೇಜ್ ಮಾಡುವಂಥದ್ದು ಕಷ್ಟ ಆಗ್ತಾ ಇದೆ. ಅಂದರೆ ತುಂಬ ಲಾಸ್ ಮಾಡ್ಕೋತಾ ಇದ್ದಾರೆ ಆ ದೇಶಗಳಲ್ಲಿ. ಅದರಿಂದ ತಲೆ ಕೆಡಿಸ್ಕೊಳ್ಳೋದೇ ಬೇಡ ಅಂದ್ಬಿಟ್ಟು ಆ ದೇಶಗಳಿಂದ ಎಕ್ಸಿಟ್ ಆಗ್ತಾ ಇದ್ದಾರೆ. ಸೊ ನಂಗೆ ಅನ್ನಿಸ್ತಂಗೆ ನಮ್ಮ ದೇಶಕ್ಕೆ ಇದರಿಂದ ಏನಂತ ಹೊಡೆತ ಬೀಳೋದಿಲ್ಲ, ತಲೆ ಕೆಡಿಸ್ಕೋಬೇಡಿ. ನಥಿಂಗ್ ಗ್ರೋಯಿಂಗ್ ಬ್ರ್ಯಾಂಡು ಚೆನ್ನಾಗಿ ಗ್ರೋ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ನಾರ್ಮಲಾಗಿ ಕೆಲಸವನ್ನು ಮಾಡುತ್ತೆ. ಮೋಸ್ಟ್ಲಿ ಪ್ರೈಸ್ ಎಲ್ಲ ಡೌನ್ ಆದಮೇಲೆ ಸ್ಮಾರ್ಟ್ಫೋನಿಂದ ಮತ್ತೆ ಆ ದೇಶಗಳಿಗೆ ಎಂಟ್ರಿ ಕೊಡ್ಬೋದೇನೋ ನಥಿಂಗ್. ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಯಾರೋ ಒಬ್ಬ ಫೋಟೋಗ್ರಫರು ಗೋವಾಯಿಂದ ಮುಂಬೈಗೆ ಏರ್ ಇಂಡಿಯಾದಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಸೊ ಅವನು ಬ್ಯಾಗೇಜ್ಗೆ ಒಂದು ಎಕ್ಸ್ಪೆನ್ಸಿವ್ ಟ್ರೈಪಾಡನ್ನು ಹಾಕಿರ್ತಾನೆ. ಸೊ ಅವನು ಮುಂಬೈನಲ್ಲಿ ಇಳಿಸ್ಕೋಬೇಕಾರೆ ಅವನು ಟ್ರೈಪಾಡು ಡ್ಯಾಮೇಜ್ ಆಗಿಬಿಟ್ಟಿದೆ. ಆ ಟ್ರೈಪಾಡ್ನ ಬೆಲೆ 55,000 ರೂಪಾಯಿ ಅಂತೆ. ಹೌದು, ಎಕ್ಸ್ಪೆನ್ಸಿವ್ ಟ್ರೈಪಾಡ್ಗಳು ಬರ್ತವೆ, ಆಯಿತಾ, ಪ್ರೊಫೆಷ್ನಲ್ ಟ್ರೈಪಾಡ್ಗಳೆಲ್ಲ. ಸೊ ಏನಪ್ಪ ಆಗಿದೆ, ಇವನು ಕಂಪ್ಲೇಂಟ್ ಮಾಡಿದ್ದಾನೆ ಏರ್ ಇಂಡಿಯಾದವ್ರಿಗೆ. ಅವ್ರು ಏನಪ್ಪ ಹೇಳ್ತಾವ್ರೆ ಅಂತ ಅಂದರೆ, ವಿಡಿಯೋ ಶೇರ್ ಮಾಡ್ಕೊಂಡಿದ್ದಾನೆ ಅವನು. ಬರೀ 5,000 ರೂಪಾಯಿ ಕಾಂಪನ್ಸೇಷನ್ ಕೊಡ್ತೀವಿ ಅಂತ. 55,000 ರೂಪಾಯಿ ಟ್ರೈಪಾಡ್ಗೆ ಬರೀ 5,000 ರೂಪಾಯಿ ಕಾಂಪನ್ಸೇಷನ್ ಅಂತ ಅಂದರೆ ಯಾವ ಮೂಲೆಗೆ ಸಾಲತ್ತೆ? ಮೋಸ್ಟ್ಲಿ ಆ ವ್ಯಕ್ತಿ ರೆಂಟ್ ಮಾಡಿರ್ತಾನೆ ಆ ಒಂದು ಟ್ರೈಪಾಡ್ನ, ಆಯಿತಾ. ಆ ರೆಂಟಿಗೇನೋ 5,000 ಕೊಟ್ಟಿರ್ಬೋದೇನೋ. ಬಟ್ ಹೌದು, ಡಿಪ್ರಿಷಿಯೇಷನ್ ಎಲ್ಲ ಆಗುತ್ತೆ ಪ್ರಾಡಕ್ಟಿಂದ. ಹಂಗಂತ 5,000 ರೂಪಾಯಿ ವ್ಯಾಲ್ಯೂ ಫಿಕ್ಸ್ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವನು ಸೋಷಿಯಲ್ ಮೀಡಿಯಾಗೆ ಶೇರ್ ಮಾಡಿದ್ಮೇಲೆ ತುಂಬ ವೈರಲ್ ಆಗಿಬಿಟ್ಟಿದೆ. ಮೋಸ್ಟ್ಲಿ ಈಗ ಏರ್ ಇಂಡಿಯಾದವರು ಅವರ ಹೆಸರನ್ನು ಸ್ವಲ್ಪ ಉಳಿಸ್ಕೊಳ್ಳೋದಕ್ಕೆ ಅವನಿಗೆ ಫುಲ್ ಕಾಂಪನ್ಸೇಷನ್ನ ಕೊಡಬಹುದೇನೋ. ಏನು ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಕೆನಡಾದ ಒಬ್ಬ ಇಂಜಿನಿಯರ್ ಜಾನ್ ಗ್ಝೂ ಅಂತ ಅವನ ಹೆಸರು ಒಂದು ಇಂಟ್ರೆಸ್ಟಿಂಗ್ ಡ್ರೋನನ್ನು ಡೆವಲಪ್ ಮಾಡಿದ್ದಾನೆ. ಏನಪ್ಪ ಅಂದರೆ ಇದು ನಾರ್ಮಲ್ ಡ್ರೋನ್ ಅಲ್ಲ, ಇದು ಅಂಬ್ರೆಲಾ ರೀತಿ, ಛತ್ರಿಯ ರೀತಿ ಕೆಲಸವನ್ನು ಮಾಡುವಂಥ ಡ್ರೋನ್, ಆಯಿತಾ. ಸೊ ಇದು ನಿಮ್ಮನ್ನು ಟ್ರ್ಯಾಕ್ ಮಾಡಿ ಮಳೆ ಟೈಮಲ್ಲಿ ನೀವೆಲ್ಲಿ ಹೋಗ್ತೀರಾ ನಿಮ್ಮ ಮೇಲದು ಫಾಲೋ ಮಾಡುತ್ತೆ. ಕ್ರೇಜಿ ಅಲ್ವಾ? ಯುನೀಕ್ ಆಗಿದೆ. ಛತ್ರಿ ಇಟ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಡ್ರೋನ್ ಆನ್ ಮಾಡಿ ಬಿಟ್ಬಿಟ್ರೆ ಪಟ್ ಅಂತ ನಿಮ್ಮ ತಲೆ ಮೇಲೆ ಬಂದು ಕುತ್ಕೊಳ್ಳುತ್ತೆ ಡ್ರೋನು. ಸೊ ಅದು ನೀವು ಮುಂದಕ್ಕೆ ಹೋದಾಗ ನಿಮ್ಮನ್ನೇ ಫಾಲೋ ಮಾಡುತ್ತೆ ಮೇಲೆ. ಕ್ರೇಜಿ ಅಲ್ವಾ? ಚೆನ್ನಾಗಿದೆ, ಒಂಥರ ಇಂಟ್ರೆಸ್ಟಿಂಗ್ ಆಗಿದೆ ಪ್ರಾಡಕ್ಟು. ಆ ಒಂದು ಫೋಟೋಸನ್ನು ಎಲ್ಲದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ರೇಜಿ ಇನೋವೇಷನ್ ಅಂತ ಅನ್ಬೋದು. ಜೋರಾಗಿ ಮಳೆ ಬಂದರೆ ತಡೆಯುತ್ತಾ ಆ ಪ್ರೊಪೆಲರ್ಸ್ಗಳು, ಅದೆಲ್ಲ ಗೊತ್ತಿಲ್ಲ. ಬಟ್ ಒಟ್ಟಿಗೆ ಏನೋ ಒಂದು ಇನ್ವೆನ್ಷನ್ನ ಮಾಡಿದ್ದಾನೆ ಇವನು. ಯೂಟ್ಯೂಬ್ ಚಾನಲ್ನ ಕೂಡ ನಡೆಸ್ತಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಬಜಾಜ್ನವರು ಮುಂದಿನ 2 ವರ್ಷದಲ್ಲಿ ಅವರ ಮೊದಲ ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ನ ತಗೊಬರ್ತಾರಂತೆ. ಅಂದರೆ 2028ನೇ ಇಸ್ವಿ ಅಷ್ಟರಲ್ಲಿ ಬಜಾಜ್ ಅವ್ರದ್ದು ಒಂದು ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ ಬರುತ್ತೆ. ಇವ್ರು ಬಂದರು ಅಂತ ಅಂದರೆ ಮೋಸ್ಟ್ಲಿ ಈ ಎಲೆಕ್ಟ್ರಿಕ್ ಮೋಟಾರ್ ಸೈಕಲ್ನ ಬೆಲೆ ಆ್ಯಕ್ಚುಲಿ ಕಡಿಮೆ ಆಗ್ಬೋದು. ಇತ್ತೀಚೆಗೆ ಇದ್ದಾವೆ, ಬಟ್ ಹೆವಿ ಎಕ್ಸ್ಪೆನ್ಸಿವ್ ಇದ್ದಾವೆ. ಸ್ವಲ್ಪ 2 ಲಕ್ಷದ ಮೇಲೆ ಅಂದ್ಕೊಳ್ಳಿ. ಇವ್ರು ತಂದರೆ ಮೋಸ್ಟ್ಲಿ 2 ಲಕ್ಷದ ಒಳಗಡೆ, 1 ಲಕ್ಷ ರೇಂಜಿಗೆ ತಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಏನಕ್ಕೆಂದರೆ ಬಜಾಜಿಂದು ಯೂಶ್ವಲಿ ಮೋಟ್ರ್ ಬೈಕ್ಗಳೆಲ್ಲ ಸ್ವಲ್ಪ ಕಡಿಮೆನೇ ಇರುತ್ತೆ, ಅಫೋರ್ಡಬಲ್ ಆಗಿರುತ್ತೆ, ವ್ಯಾಲ್ಯೂ ಫಾರ್ ಮನಿ ಇರುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೊನ್ನೆ ಸ್ಯಾಮ್ಸಂಗ್ ಅವ್ರದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 8 ಅಲ್ಟ್ರಾ, ಫ್ಲಿಪ್ 8 ಎಲ್ಲದನ್ನು ಕೂಡ ಲಾಂಚ್ ಮಾಡಿದ್ರು. ಪ್ರೈಸನ್ನು ಕಂಪೇರ್ ಮಾಡೋದಕ್ಕೆ ಹೋದರೆ ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ ನಮ್ಮ ದೇಶದಲ್ಲಿ ಅಂಥ ಏನು ಎಕ್ಸ್ಪೆನ್ಸಿವ್ ಇಲ್ಲ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿಕೊಂಡ್ರೆ. ಯೂಶ್ವಲಿ ಅಮೆರಿಕಾದಲ್ಲಿ ಸ್ಮಾರ್ಟ್ಫೋನ್ನ ಬೆಲೆ ಕಡಿಮೆ ಇರುತ್ತೆ ಪ್ರತಿ ಸಲ, ಎಲ್ಲ ಬ್ರ್ಯಾಂಡಿಂದು ಅಷ್ಟೇ. ನಮ್ಮ ದೇಶ ಸ್ವಲ್ಪ ಜಾಸ್ತಿ ಇರ್ತಿದ್ದು. ಬಟ್ ಈ ಸಲ ಅಮೆರಿಕಾಗಿಂತ ಕಡಿಮೆ ಬೆಲೆಗೆ ನಮ್ಮ ದೇಶದಲ್ಲಿ ಈ ಫೋಲ್ಡಬಲ್ ಸ್ಮಾರ್ಟ್ಫೋನ್ಗಳು ಸಿಗ್ತಾ ಇದೆ, ಆಯಿತಾ. ನಾವು ಅದನ್ನು ಕನ್ವರ್ಟ್ ಮಾಡೋದಕ್ಕೆ ಹೋದರೆ ಅಮೆರಿಕಾದಲ್ಲಿ ಈ ಒಂದು ಫೋಲ್ಡ್ 8 ಅಲ್ಟ್ರಾ 2,02,000 ರೂಪಾಯಿ 3,000 ರೂಪಾಯಿ ಆಗುತ್ತೆ. ನಮ್ಮ ದೇಶದಲ್ಲಿ ಬರೀ 2 ಲಕ್ಷ, 2,000 ರೂಪಾಯಿ ಕಡಿಮೆ ಇದೆಯಪ್ಪ. ಬರೀ 2 ಲಕ್ಷ ಅಲ್ಲ, ಅದು ಜಾಸ್ತಿನೇ. ಬಟ್ ಹೇಳ್ತಾ ಇರೋದು, ಕಂಪೇರ್ ಮಾಡ್ತಿರೋದು ಅಮೆರಿಕಾಗಿಂತ ಅಂತೂ ಕಡಿಮೆ ಇದೆ ಅಂತ. ಮತ್ತು ಫೋಲ್ಡ್ 8 1,83,000 ರೂಪಾಯಿ ಇದೆ. ನಮ್ಮ ದೇಶದಲ್ಲಿ 1,80,000 ರೂಪಾಯಿ ಇದೆ. ಇನ್ನು ಫ್ಲಿಪ್ 8 ಅಮೆರಿಕಾದಲ್ಲೇ ಸ್ವಲ್ಪ, ಫ್ಲಿಪ್ 8 ಏನು ಚೇಂಜ್ ಆಗಿಲ್ಲ, ಅಮೆರಿಕಾದಲ್ಲೇ ಸ್ವಲ್ಪ ಕಡಿಮೆ ಇದೆ, 10,000. ಇನ್ನು ಯು ಕೆನಲ್ಲೂ ಕೂಡ ಅಷ್ಟು. ಯು ಕೆನಲ್ಲಿ ನೀವು ನಂಬಲ್ಲ,
ಈ ಫೋಲ್ಡ್ 8 ಅಲ್ಟ್ರಾ ಲಿಟ್ರಲಿ 2.5 ಲಕ್ಷ ಹತ್ರ ಆಗುತ್ತೆ. 2.5 ಲಕ್ಷ ಅದು ಯಾರು ತಗೋತಾರೋ ಗೊತ್ತಿಲ್ಲ ಗುರು. ಯಪ್ಪ, ನಮ್ಮ ದೇಶದಲ್ಲಿ ಒಂದು 40,000 ಕಡಿಮೆ ಆಗುತ್ತೆ. ಸೊ ನಮ್ಮ ದೇಶದಿಂದ ತಗೊಂಡೋಗ್ಬೇಕು ಅವ್ರು ಬಂದವರು ಟೂರಿಸ್ಟ್ಗಳು. ಕ್ರೇಜಿ. ಚೈನಾದಲ್ಲೂ ಕೂಡ ಹೆವಿ ಎಕ್ಸ್ಪೆನ್ಸಿವ್ ಇದೆ ಗುರು ನಮ್ಮ ದೇಶಕ್ಕಿಂತ ಅಲ್ವಾ. ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ ನೀವೇ. ಅಂದರೆ ಕನ್ವರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ದೇಶದ ಪ್ರೈಸು ನಾಟ್ ಬ್ಯಾಡ್ ಅಂತೀನಿ, ಆಯಿತಾ. ಇನ್ನೂ ಕೆಲವೊಂದು ದೇಶಗಳಲ್ಲಿ ನಮಗಿಂತ ಕಡಿಮೆ ಇದೆ ಒಪ್ಕೋತೀನಿ, ಬಟ್ ಪ್ರೈಸಸ್ಸು ನಮ್ಮ ದೇಶದಲ್ಲಿ ನಾಟ್ ಬ್ಯಾಡ್. ಜಾಸ್ತಿ ಅಷ್ಟೊಂದೇನು ಮಾಡಿಲ್ಲ. ಮಾಡಿದ್ರೆ ಯಾರಿಗೂ ತಗೋತಾರೆ ನಮ್ಮ ದೇಶದಲ್ಲಿ. ಆಲ್ರೆಡಿ ಇದಕ್ಕೆ 2 ಲಕ್ಷಕ್ಕೇನೆ ಕಷ್ಟಪಡ್ಬೇಕು ನಾವು. ಏನಪ್ಪ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಈ ಆಗಸ್ಟ್ ತಿಂಗಳಲ್ಲಿ ಆಪಲ್ನವರು ಅವ್ರದ್ದು ಐಫೋನ್ ಪ್ರೈಸನ್ನು ಜಾಸ್ತಿ ಮಾಡ್ತಾರಂತೆ. ತಗೊಳ್ಳೋರು ಆದಷ್ಟು ಬೇಗ ತಗೊಂಬಿಡಿ. ಐಫೋನ್ 17ನ ಬೆಲೆ ನಂಗೆ ಅನ್ನಿಸ್ದಂಗೆ ಹತ್ತತ್ರ 12,000 ರೂಪಾಯಿ ಜಾಸ್ತಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಹತ್ತತ್ರ 95,000 ರೂಪಾಯಿ ಆಗ್ಬೋದು. ಐಫೋನ್ 17 95,000. ಒಂದು ಟೈಮಲ್ಲಿ 70,000 ರೂಪಾಯಿಗೆಲ್ಲ ಸಿಗೋದಲ್ಲ ಗುರು. ಹೊಸದೇ 70,000ಕ್ಕೆ ಸಿಗೋದು. ಏನಪ್ಪ, ಹಿಂಗೆ ಆಗ್ಬಿಟ್ರೆ ತುಂಬ ಕಷ್ಟ. ಮತ್ತು ಬಿಗ್ ಬಿಲಿಯನ್ ಡೇ ಟೈಮಲ್ಲಿ ಯೂಶ್ವಲಿ 54-55ಕ್ಕೆಲ್ಲ ಸಿಕ್ಬಿಡೋದು. ಈ ವರ್ಷ ಅದನ್ನೆಲ್ಲ ಸಿಗುತ್ತೆ ಅಂತ ಅಂದ್ಕೊಳ್ಳೇಬೇಡಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೆಕ್ಸ್ಟ್ ನೀವೇನಾದರೂ ನಿಮ್ಮ ಗೂಗಲ್ ಅಕೌಂಟ್ ಪಾಸ್ವರ್ಡನ್ನು ಮರೆತು ಬಿಟ್ರೆ, ಅಥವಾ ಅದಕ್ಕೆ ಲಿಂಕ್ ಆಗಿರುವಂಥ ಸ್ಮಾರ್ಟ್ಫೋನ್ ಅಥವಾ ಫೋನ್ ನಂಬರ್ ನಿಮ್ಮ ಹತ್ರ ಇಲ್ಲ ಅಂತ ಅಂದರೆ, ನೆಕ್ಸ್ಟಿಂದ ನೀವು ನಿಮ್ಮ ಸೆಲ್ಫಿ ವಿಡಿಯೋ ರೆಕಾರ್ಡ್ ಮಾಡೋ ಮುಖಾಂತರನೂ ಈ ಒಂದು ಅಕೌಂಟಿಗೆ ಆ್ಯಕ್ಸೆಸನ್ನು ಪಡ್ಕೋಬೋದಂತೆ. ಪಾಸ್ವರ್ಡ್ ರಿಕವರ್ ಮಾಡ್ಕೊಬೋದಂತೆ. ಕ್ರೇಜಿ ಇವರು. ಚೆನ್ನಾಗಿದೆ, ಬಟ್ ಇದು ಮಿಸ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ, ಆಯಿತಾ. ಯಾರಿಗಾರು ಎದುರಿಸ್ಬಿಟ್ಟು ಪಾಸ್ವರ್ಡನ್ನು ಚೇಂಜ್ ಮಾಡಿಸ್ಕೊಬೋದು, ಅಥವಾ ಎದುರಿಸ್ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡಿಸಿ ಅಕೌಂಟ್ ಆ್ಯಕ್ಸೆಸ್ ತಗೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ನನಗೆ ಗೊತ್ತಿಲ್ಲ, ಏನೋ ಮಾಡ್ತಾರೆ. ಇಂಟ್ರೆಸ್ಟಿಂಗ್ ಆಗಿದೆ, ಚೆನ್ನಾಗಿದೆ. ಅಂದರೆ ನೀವು ಇನ್ ಕೇಸ್ ಪಾಸ್ವರ್ಡ್ ಮರ್ತುಬಿಟ್ರಿ, ಫೋನ್ ನಂಬರ್ ಇಲ್ಲ, ಏನೂ ಇಲ್ಲ, ಸೊ ನೀವು ನಿಮ್ಮ ವಿಡಿಯೋ ರೆಕಾರ್ಡ್ ಮಾಡಿ ನಿಮ್ಮ ಫೇಶಿಯಲ್ ರೆಕಗ್ನೈಸೇಷನ್ ಮಾಡಿ ನಿಮಗೆ ಅಕೌಂಟನ್ನು ವಾಪಸ್ ಕೊಡುತ್ತೆ. ಸೊ ಅದು ಫೇಶಿಯಲ್ ರೆಕಗ್ನೈಸ್ ಮಾಡಿ ಅದು ನೀವೇ ಅಂತ ತಿಳ್ಕೋಬೇಕು ಅಂತ ಅಂದರೆ ನಿಮ್ಮ ಫೇಶಿಯಲ್ ಡಾಟಾ ಅವ್ರ ಹತ್ರ ಇರಬೇಕು. ಅದಕ್ಕೂ ಮೋಸ್ಟ್ಲಿ ಮುಂಚೆನೇ ಪರ್ಮಿಷನ್ ಕೊಡಬೇಕಾಗ್ಬೋದೇನೋ, ಅಲ್ವಾ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಮಾರುತಿ ಸುಜುಕಿನವರು ಅವರ ಕಾರ್ನ ಬೆಲೆಯನ್ನು ಹತ್ತತ್ರ 30,000 ರೂಪಾಯಿ ನೆಕ್ಸ್ಟ್ ಆಗಸ್ಟಿಂದ ಜಾಸ್ತಿ ಮಾಡ್ತಾ ಇದ್ದಾರೆ. ಮೊನ್ನೆ ಕಡಿಮೆ ಮಾಡಿದ್ರಪ್ಪ. ಏನಕ್ಕೆ, ಏನು GST ಸ್ವಲ್ಪ ಕಡಿಮೆ ಆಯಿತು. ಅದಾದಮೇಲೆ ಎಲ್ಲ ಕಾರ್ನವರು ಕೂಡ ಪ್ರೈಸನ್ನು ಸ್ವಲ್ಪ ಕಡಿಮೆ ಮಾಡಿದರು. ಹಿಂಗೆ ಸ್ಲೋ ಆಗಿ ಎಲ್ಲರೂ ಜಾಸ್ತಿ ಮಾಡಿಬಿಟ್ರೆ ಮತ್ತೆ ವಾಪಸ್ ಅದೇ ಪ್ರೈಸ್ ಲೆವೆಲಿಗೆ ಬಂದುಬಿಡುತ್ತೆ. ಒಟ್ಟಿನಲ್ಲಿ 30,000 ಜಾಸ್ತಿ ಮಾಡ್ತಾರಂತಪ್ಪ. ಅಂದರೆ ಡಿಪೆಂಡ್, ಒಂದೊಂದು ಕಾರಿಗೆ ಒಂದೊಂದು ಪ್ರೈಸ್ ಜಾಸ್ತಿ ಆಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ವಿವೋನವರು ಸುಮಾರು 7 ವರ್ಷಗಳ ನಂತರ ವಿವೋ S ಸೀರೀಸನ್ನು ವಾಪಸ್ ತೊಗೊಂಬರ್ತಾ ಇದ್ದಾರಪ್ಪ. ವಿವೋ S1 2019ನೇ ಇಸ್ವಿಯಲ್ಲಿ ಲಾಂಚ್ ಆಗಿತ್ತು, 7 ವರ್ಷ ಮುಂಚೆ. ಇದೀಗ ವಿವೋ S2 ವಾಪಸ್ ಬರ್ತಾ ಇದೆ. ಇದು ಒಂದು ಮಿಡ್ ರೇಂಜ್ ಫೋನ್ ಆಗುತ್ತೆ. ಇದ್ರದ್ದು ಕೆಲವೊಂದು ಲೀಕ್ಸ್ಗಳು ಕೂಡ ಬಂದಿದೆ, ಪ್ರೈಸು ಕೂಡ ಲೀಕ್ ಆಗಿಬಿಟ್ಟಿದೆ, ನೋಡ್ತಾ ಇದ್ದೀರಾ. ಸೊ ಫೋನ್ ಹೆಂಗಿರುತ್ತೆ ಅಂತಲೂ ಕೂಡ ನೋಡ್ಬೋದು. ಮೇಲ್ಗಡೆ ಒಂಥರ ಪ್ಲಾಟೋ ಡಿಸೈನ್ ನಮಗೆ ಸಿಗ್ತಾ ಇದೆ. ಫೋನ್ ಇಂಟ್ರೆಸ್ಟಿಂಗ್ ಆಗಿದೆ, ನೋಡಬೇಕು. ಪ್ರೈಸು ಕೂಡ ಆ್ಯಕ್ಚುಲಿ ತೋರಿಸ್ತಾ ಇದ್ದೀನಿ ನಿಮಗೆ, ಯಾವುದು ಡಿಫ್ರೆಂಟ್ ಕಲರಲ್ಲಿ ಬರ್ತಾ ಇದೆ. ಮೋಸ್ಟ್ಲಿ 38,000 ರೇಂಜಲ್ಲಿ ಈ ಸ್ಮಾರ್ಟ್ಫೋನ್ ಲಾಂಚ್ ಆಗ್ಬೋದು. ನೋಡೋಣ ಹೆಂಗಿರುತ್ತೆ. ಬ್ಯಾಂಕ್ ಆಫರೆಲ್ಲ ಇನ್ಕ್ಲೂಡ್ ಆದರೆ ನನಗೆ ಅನಿಸ್ತದೆ ಒಂದು 35ಕ್ಕೆ ಬರ್ಬೋದೇನೋ. ಏನಕ್ಕೆ ಈ ಒಂದು ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ ಐಡಿಯಾ ಇಲ್ಲ, ನೋಡೋಣ. ನನಗೆ ನೆನಪಿಲ್ಲ, ಆಯಿತಾ. ಮೋಸ್ಟ್ಲಿ ನಾನು ವಿವೋ S1 ಫೋನ್ನ ಅನ್ಬಾಕ್ಸ್ ಮಾಡಿದ್ದೆ ಅಂತ ಕಾಣುತ್ತೆ ಆ ಟೈಮಲ್ಲಿ. 2019ನೇ ಇಸ್ವಿ ಅಂದರೆ ಹೇಳೋಕ್ಕಾಗಲ್ಲ, ಮಾಡಿರ್ಬೋದು. ನನಗಂತೂ ನೆನಪಿಲ್ಲಪ್ಪ ಮಾಡಿದ್ನ ಏನು ಅಂತ. ನೋಡ್ತೀನಿ ತಡ್ರಿ. ಮಾಡಿದ್ದೀನಿ. ಮೈ ಗಾಡ್, ಆಗಸ್ಟ್ 7, 2019ನೇ ಇಸ್ವಿ. ಕ್ರೇಜಿ ಗುರು. ಆ ಟೈಮಲ್ಲಿ ವಿವೋ S1 ಮಾಡಿದ್ದೀನಿ ನಾನು. ಲಾಂಚ್ ಆಗಿದ್ದು ಒಂದೇ ಫೋನು, ಅದಾದಮೇಲೆ ಯಾವುದೂ ಲಾಂಚ್ ಆಗಿಲ್ಲ. 80,000 ವ್ಯೂ ಇದೆ. ಇದೀಗ ವಿವೋ S2 7 ವರ್ಷ ನಂತರ ವಿವೋ S2 ಲಾಂಚ್ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಆಗಿದೆ, ನೋಡೋಣ ಹೆಂಗಿರುತ್ತೆ ಫೋನ್ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸೋನಿನವರು ಫೈನಲಿ ಸೋನಿ FX5 ಸಿನಿಮಾ ಲೈನ್ ಕ್ಯಾಮ್ರಾವನ್ನು ಲಾಂಚ್ ಮಾಡಿದ್ದಾರೆ. ಇದರಲ್ಲಿ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಓಪನ್ ಗೇಟ್ ಇದೆ, ಆಯಿತಾ. ಓಪನ್ ಗೇಟ್ ರೆಕಾರ್ಡಿಂಗ್ ಅಂತಂದರೆ ಕ್ರಾಪ್ ಆಗೋಲ್ಲ, ನಿಮಗೆ ಕಂಪ್ಲೀಟ್ ಸೆನ್ಸಾರ್ ಸೈಜ್ ವಿಡಿಯೋ ರೆಕಾರ್ಡಿಂಗ್ ನಮಗೆ ಸಿಕ್ಬಿಡುತ್ತೆ. ಸೊ ಅದರದ್ದೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ನಾವು ಫುಲ್ ಓಪನ್ ಗೇಟಲ್ಲಿ ರೆಕಾರ್ಡ್ ಮಾಡ್ಕೊಂಬಿಟ್ರೆ ನಾವು ಬೇಕು ಅಂದರೆ ನಮ್ಮದು ನಾರ್ಮಲ್ ಲಾಂಗ್ ಫಾರ್ಮೇಟ್ ವಿಡಿಯೋಗೂ ನಾವು ಕ್ರಾಪ್ ಮಾಡ್ಕೊಬೋದು, ಅಥವಾ ವರ್ಟಿಕಲ್ ಆಗಿ ತುಂಬ ವೈಡ್ ಇರುತ್ತೆ, ತುಂಬ ಲೆಂತ್ ಇರುತ್ತೆ. ಸೊ ಅದೇ ವಿಡಿಯೋ ನಾವು ಬೇಕು ಅಂತ ಅಂದರೆ ಶಾರ್ಟ್ ಫಾರ್ಮೇಟ್ಗೂ ಕಟ್ ಮಾಡ್ಕೊಬೋದು. ಸೊ ಇಂಟ್ರೆಸ್ಟಿಂಗ್ ಫೀಚರು. ಮತ್ತು ವ್ಯೂ ಫೈಂಡರ್ ನೀವು ಬೇಕು ಅಂತ ಅಂದರೆ ಈ FX5ಗೆ ಸಪ್ರೇಟಾಗಿ ತೊಗೊಬೋದು. ಈ FX3ಗೂ ವ್ಯೂ ಫೈಂಡರ್ ಬಂದರೆ ನಂಗೆ ಅನ್ನಿಸ್ತಂಗೆ ಚೆನ್ನಾಗಿರುತ್ತೆ. ತುಂಬ ಜನ ಈ ವ್ಯೂ ಫೈಂಡರ್ನ ಮಿಸ್ ಮಾಡ್ಕೋತಾರೆ. ಏನಕ್ಕೆ ಅಂದರೆ ಡೇ ಲೈಟಲ್ಲಿ ಶೂಟ್ ಮಾಡಬೇಕಾದ್ರೆ ತುಂಬ ಹಿಂಸೆ ಆಗಿಬಿಡುತ್ತೆ. ಬಿಸಿಲಿರೋ ಟೈಮಲ್ಲೆಲ್ಲ
ನಮಗೆ ಆ ಡಿಸ್ಪ್ಲೇನಲ್ಲಿ ಎಷ್ಟು ಸಲ ಕಾಣೋದಿಲ್ಲ ಕ್ಲಿಯರಾಗಿ. ಸೊ ವ್ಯೂ ಫೈಂಡರ್ ಎದ್ಬಿಟ್ರೆ ತುಂಬ ಈಸಿ ಆಗುತ್ತೆ. ಸೊ ಅದರಿಂದ ವ್ಯೂ ಫೈಂಡರ್ ಕೊಡ್ತಾ ಇದ್ದಾರೆ, ಬಟ್ ಅದನ್ನು ಸಪ್ರೇಟಾಗಿ ತೊಗೊಬೇಕು. ಮತ್ತು XLR ಹ್ಯಾಂಡಲ್ಲು ಕೂಡ ಇದಕ್ಕೆ ಸಪ್ರೇಟಾಗಿ ತೊಗೊಬೇಕಾಗತ್ತೆ. ಸೊ ವಿತ್ XLR ಹ್ಯಾಂಡಲ್ಲು ನಂಗೆ ಅನ್ನಿಸ್ತಂಗೆ ಹತ್ತತ್ರ 5.5 ಲಕ್ಷ ಆಗ್ಬೋದು. ನಮ್ಮ ದೇಶದ ಪ್ರೈಸ್ ಇನ್ನೂ ರಿವೀಲ್ ಆಗಿಲ್ಲ, ಅಮೇರಿಕನ್ ಪ್ರೈಸ್ನೇ ಕನ್ವರ್ಟ್ ಮಾಡ್ತಾಯಿದ್ದೀನಿ. ವಿತ್ XLR ಹ್ಯಾಂಡಲ್ಲು 5.5 ಲಕ್ಷ, ವಿತೌಟ್ XLR ಹ್ಯಾಂಡಲ್ಲು 4,90,000 ಅಮೇರಿಕನ್ ಪ್ರೈಸು ಅಪ್ರಾಕ್ಸಿಮೇಟಾಗಿ ಕನ್ವರ್ಟ್ ಮಾಡ್ತಾಯಿದ್ದೀನಿ ನಾನು. ಇದನ್ನು ಬಿಟ್ಟರೆ ಇದರಲ್ಲಿ ಫುಲ್ ಸೈಜ್ HDMI ಪೋರ್ಟ್ ಇದೆ, ಆಮೇಲೆ ಲ್ಯಾನ್ ಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ, ಮತ್ತು 3 ನೇಟಿವ್ ISO ನಮಗೆ ಸಿಗುತ್ತೆ. FX3ನಲ್ಲಿ 2 ನೇಟಿವ್ ISO ಇತ್ತು. ಸೊ ಬೇಸ್ ISO ಒಂದು 800, ಇನ್ನೊಂದು 12,800. ಸೊ ಇದರಲ್ಲಿ ISO 4,000 ಎಕ್ಸ್ಟ್ರಾ ಆಡ್ ಆಗಿದೆ, ಮಧ್ಯದಲ್ಲಿ ಒಂದು ISO ಸಿಕ್ಬಿಡುತ್ತೆ. ಸೊ 15+ ಸ್ಟಾಪ್ಸ್ ಆಫ್ ಡೈನಮಿಕ್ ರೇಂಜ್ ನಮಗೆ ಈ ಒಂದು ಕ್ಯಾಮ್ರಾದಲ್ಲಿ ಇದೆ. ಸೊ ನನಗೆ ಪರ್ಸ್ನಲಿ ಆಮೇಲೆ ಇನ್ನೊಂದು ಡಿಸ್ಪ್ಲೇ ಕೂಡ ಸ್ವಲ್ಪ ದೊಡ್ಡದಾಗಿದೆ, ವೈಡ್ ಆಗಿದೆ ಆಯಿತಾ. ಸೊ ಅದು ಕೂಡ ಯೂಸ್ ಆಗ್ಬೋದು. ನನಗೆ ಪರ್ಸ್ನಲಿ ಇದು ತುಂಬ ಅಂದರೆ ಓಕೆ ಚೆನ್ನಾಗಿದೆ ಪ್ರಾಡಕ್ಟು, ಬಟ್ ಐಡಿಯಲ್ ಅಲ್ಲ ಅಂತ ನನ್ನ ಪ್ರಕಾರ. ವ್ಯಾಲ್ಯೂ ವೈಸು ಐಡಿಯಲ್ ಅಲ್ಲ. ಏನಕ್ಕೆ ಅಂತ ನಾನು ಹೇಳ್ತೀನಿ. ನಿಮ್ಮ ಹತ್ರ ಆಲ್ರೆಡಿ FX3 ಇದ್ದರೆ ಇದನ್ನು ಅಪ್ಗ್ರೇಡ್ ಮಾಡೋ ಅವಶ್ಯಕತೆ ನನಗೆ ಅನ್ನಿಸ್ತಂಗೆ ಇದೆ ಅಂತ ಅನಿಸಲ್ಲ. ಏನಕ್ಕೆ ಅಂದರೆ ಈ ಪ್ರೈಸ್ ರೇಂಜಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಟರೆ ನಿಮಗೆ FX6 ಬರುತ್ತೆ. FX6 ವಿತ್ ಇಂಟರ್ನಲ್ ND ಫಿಲ್ಟರ್ ಎಲ್ಲ ಇದೆ ಅದರಲ್ಲಿ ಆಯಿತಾ. ಒಂದು ಮತ್ತು ಪ್ರೈಸು ನೋಡಿ, ಈ FX3 ನಮಗೀಗ 3.5 ಲಕ್ಷಕ್ಕೆ ಸಿಕ್ಬಿಡುತ್ತೆ. ಪ್ರೈಸ್ ಡಿಫ್ರೆನ್ಸ್ ತುಂಬ ಜಾಸ್ತಿ ಆಯಿತು. 5.5 ಲಕ್ಷ ನಮ್ಮ ದೇಶದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಲಾಂಚ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. 6 ಲಕ್ಷಕ್ಕೆ FX6 ಸಿಕ್ಬಿಡುತ್ತೆ ನಮಗೆ. FX6 ನನಗೇನಕ್ಕೆ ಈ ಥರ ಪ್ರೈಸ್ ಫಿಕ್ಸ್ ಮಾಡೋದು ಅಂತ ಗೊತ್ತಿಲ್ಲ. ಕ್ಯಾಮ್ರಾ ಚೆನ್ನಾಗಿದೆ, ಬಟ್ ನಂಗೆ ಅನ್ನಿಸ್ತಂಗೆ ಒಂದು ಮಿಡ್ ಲೆವೆಲ್ ಅಥವಾ ಈವನ್ ಪ್ರೊಫೆಷ್ನಲ್ ವೀಡಿಯೋಗ್ರಾಫರ್ಸ್ಗಳಿಗೂ ಈ ಕ್ಯಾಮ್ರಾ ಅಲ್ಲ. ನಂಗೆ ಅನ್ನಿಸ್ತಂಗೆ ಇದು ಒಂದು ಫೇಲ್ಯೂರ್ ಆಗ್ಬೋದು ನನ್ನ ಪ್ರಕಾರ. ಜನ FX3ಯನ್ನೇ ಪ್ರಿಫರ್ ಮಾಡ್ತಾರೆ. ಇದನ್ನು ಅಂದರೆ ಇಷ್ಟು ದುಡ್ಡು ಕೊಟ್ಟು ತಗೊಳ್ಳೋಕ್ಕಿಂತ ಎಲ್ಲರೂ ಮೋಸ್ಟ್ಲಿ FX6 ಅಥವಾ ಬಡ್ಜೆಟ್ ಕಡಿಮೆ ಮಾಡ್ಕೊಂಡು FX3ಗೆ ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ. ನೋಡೋಣ ಏನಾಗುತ್ತೆ ಅಂತ. ಹೌದು ವ್ಯೂ ಫೈಂಡರ್ ಎಲ್ಲ ಇದೆ, ಬಟ್ ಯಾರು ಅಷ್ಟೊಂದು ಎಕ್ಸ್ಟ್ರಾ ಅಡಿಷ್ನಲ್ ದುಡ್ಡು ಕೊಟ್ಟು ಯಾರು ತೊಗೋತಾರೆ? ಪ್ರೈಸ್ ಹೆವಿ ಜಾಸ್ತಿ ಆಯಿತು ನಮಗೆ. ಅದೇ ಇದಕ್ಕೆ ನಾವು ಎಕ್ಸ್ಟ್ರಾ XLR ಹ್ಯಾಂಡಲ್ಲು ಮತ್ತು ಈ ವ್ಯೂ ಫೈಂಡರ್ ಎಲ್ಲ ತಗೊಳ್ಳೋದ ಡೈರೆಕ್ಟಾಗಿ 6 ಲಕ್ಷಕ್ಕೆ FX6 ಬರುತ್ತೆ. ಅದರಲ್ಲಿ ಅದರಲ್ಲೇ ಇರುತ್ತೆ ವಿತ್ ಬೆಟರ್ ಇಮೇಜ್ ಕ್ವಾಲಿಟಿ. ನಂಗೆ ಅನ್ನಿಸ್ತಂಗೆ ಇಮೇಜ್ ಕ್ವಾಲಿಟಿ ಸೇಮ್ ಬರ್ಬೋದು, ಬಟ್ ಸ್ಟಿಲ್ ನಾನು ಅದನ್ನೇ ಚೂಸ್ ಮಾಡ್ತೀನಿ. ನನಗಿದು ಯಾಕೋ ಅಂತ ಇದು ಅನ್ನಿಸ್ಲಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು ಆಪಲ್ನವರು ಈ ಅಮೇರಿಕನ್ ಗೌರ್ಮೆಂಟಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಏನಪ್ಪ ಅಂದರೆ ಆಪಲ್ನವರು ಈ ಚೈನೀಸ್ ಚಿಪ್ಗಳನ್ನು, ಚೈನೀಸ್ ರ್ಯಾಮು ಸ್ಟೋರೇಜನ್ನು ಯೂಸ್ ಮಾಡೋಂಗಿಲ್ಲ ಅವ್ರ ಫೋನಲ್ಲಿ. ಸ್ಯಾಂಕ್ಷನ್ಸ್ ಇದೆ ಆಯಿತಾ. ಸೊ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಆಪಲ್ನವರು, ನಮಗೆ ಚೈನೀಸ್ ಚಿಪ್ಪನ್ನು, ಚೈನೀಸ್ ಸ್ಟೋರೇಜ್ ಡಿವೈಸನ್ನು ನಮಗೆ ಯೂಸ್ ಮಾಡೋಕ್ಕೆ ಪರ್ಮಿಷನ್ ಕೊಡಿ. ಪ್ರೈಸ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಈ ಮೈಕ್ರಾನ್ ಬಿಗ್ 3 ಕಂಪ್ನಿಗಳು ಅಂತ ಕರೀತಾರೆ ಆಯಿತಾ. ಈ ಬಿಗ್ 3 ಕಂಪ್ನಿಗಳು ಯಾವುದಪ್ಪ ಅಂದರೆ SK ಹೈನಿಕ್ಸ್ ಅಂತ, ಮತ್ತು ಸ್ಯಾಮ್ಸಂಗ್ ಅವರು, ಆಮೇಲೆ ಮೈಕ್ರಾನ್. ಈ 3 ಕಂಪ್ನಿಗಳು ಜಗತ್ತಿನಾದ್ಯಂತ ಯಾವುದೇ ಸ್ಟೋರೇಜ್, ಯಾವುದೇ ರ್ಯಾಮು ಸ್ಟೋರೇಜ್ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಈ 3 ಕಂಪ್ನಿಗಳೇ ಮ್ಯಾನುಫ್ಯಾಕ್ಚರ್ ಮಾಡೋದು ಆಯಿತಾ. ಈ 3 ಕಂಪ್ನಿಗಳು ಆಟ ಆಡ್ತವ್ರೆ, ಈಗ ಪ್ರೈಸಲ್ಲಿ ಆಟ ಆಡ್ತವ್ರೆ ಆಯಿತಾ. ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಈ 3 ಕಂಪ್ನಿಗಳು ಕೂಡ ಹೆವಿ ಪ್ರೈಸನ್ನು ಜಾಸ್ತಿ ಮಾಡಿದ್ದಾರೆ ಆಯಿತಾ, ಹೆವಿ ಪ್ರಾಫಿಟ್ ಮಾಡ್ತಾಯಿದ್ದಾರೆ. ಸೊ ಇದೀಗ ಹೊಸದಾಗಿ ಇವ್ರಿಗೆ ಟಕ್ಕರ್ ಕೊಡೋದಕ್ಕೆ ಚೈನೀಸ್ ಕಂಪ್ನಿಗಳು ಕೂಡ ಚಿಪ್ಪನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಶುರು ಮಾಡವ್ರೆ. ಈ SK ಹೈನಿಕ್ಸು ಮತ್ತು ಸ್ಯಾಮ್ಸಂಗು ಸೌತ್ ಕೊರಿಯನ್ ಕಂಪ್ನಿಗಳು, ಮೈಕ್ರಾನ್ ಅಮೇರಿಕನ್ ಕಂಪ್ನಿ. ಸೊ ಈ ಚೈನೀಸ್ ಸ್ಯಾಂಕ್ಷನ್ ಇರೋದ್ರಿಂದ ಅಮೇರಿಕಾದವರು ಪರ್ಮಿಷನ್ ಕೊಟ್ಟರು ಅಂತ ಅಂದರೆ ಇವ್ರಿಗೆಲ್ಲ ಹೊಡ್ತಾ ಬೀಳುತ್ತೆ. ಸೊ ಪರ್ಮಿಷನ್ ಆಪಲ್ನವ್ರು ಕೇಳಿದ್ಮೇಲೆ ಮೈಕ್ರಾನ್ ಅವರು ಇಲ್ಲಪ್ಪ ಅದು ಹೆಂಗೆ ಮಾಡಿಬಿಡ್ತೀರಾ, ಸೆಕ್ಯೂರಿಟಿ ಕನ್ಸರ್ನ್ ಅದು ಅಂತ ಅಷ್ಟೊಂದು ಇದ್ದರೆ ಪ್ರೈಸ್ ಕಡಿಮೆ ಮಾಡಿ ಹಂಗಾರೆ ಅಲ್ವಾ. ಮೈಕ್ರಾನ್ ಅವ್ರು ಪ್ರೈಸ್ ಕಡಿಮೆ ಮಾಡಬೇಕು, ಅಷ್ಟೊಂದು ಕನ್ಸರ್ನ್ ಇದ್ದರೆ ಸೆಕ್ಯೂರಿಟಿ ಬಗ್ಗೆ. ಎಂಥ ಹಿಪೋಕ್ರಸಿ ಅಂತ ಅಂದರೆ ಯಪ್ಪ ತುಂಬ ಕಷ್ಟ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.